ಹೌದು, ಮೊದಲ ಬಾರಿಗೆ ನಾನು ಕೊರಗಜ್ಜನ ಕೋಲ ನೋಡಿದ್ದು. ಎಲ್ಲೆಡೆ ಶಿಸ್ತು ಹಾಗೂ ಗಾಂಭೀರ್ಯತೆಯ ಅಲಂಕಾರ ಪ್ರಾರಂಭವಾಗಿತ್ತು. ಕಾಂತಾರಕ್ಕೂ ಮೊದಲ ಈ ದೈವ ಆರಾಧನೆಯ ಬಗ್ಗೆ ಕೇಳಿದ್ದ ನಾನು ಅಂದು ನೋಡಿ ಕಣ್ತುಂಬಿ ಮೈ ರೋಮಾಂಚನಗೊಂಡಿದ್ದಂತೂ ನಿಜ. ಕೊರಗಜ್ಜನ ದೈವ ಸ್ವರೂಪ ನೋಡಿ ಭಯಭೀತಳಾದ. ಆ ನಡೆ, ನುಡಿ, ಕೂಗು, ಹಿರಿ ಧ್ವನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ನೋಟ. ತದನಂತರ ತಿಳಿದು ಬಂದಿದ್ದು ಕೊರಗಜ್ಜನ ಮಗುವಿನಂತಹ ವಯಸ್ಸು, ಮನಸ್ಸು, ಕರುಣೆ, ಕಾಳಜಿ, ಪ್ರತಿ ಹೆಜ್ಜೆಯಲ್ಲಿ ಆ ಮೃದುವಾದ ಸ್ಪರ್ಶ. ಹೇಗೆ ಹೇಳಲಿ, ಏನೆಂದು ವರ್ಣಿಸಲಿ ಆ ಅನುಭವವನ್ನ. ನೋಡಲು ಎರಡು ಕಣ್ಣು ಸಾಲದಾಯಿತು. ತಿಳಿದು ತಪ್ಪು ಮಾಡಿದರೆ ದೇವರು ಕ್ಷಮಿಸಬಹುದು, ಆದರೆ ದೈವ ಎಂದೂ ಕ್ಷಮಿಸಲಾರದು. ಸ್ನೇಹಿತರೆ, ನೆನಪಿರಲಿ. ಸತ್ಯುಳ್ಳ ಹಾಗೂ ಮಗುವಿನ ಸ್ವರೂಪನಾದ ಕೊರಗಜ್ಜನ ಆಶೀರ್ವಾದ ಎಲ್ಲರ ಮೇಲಿರಲಿ. ಒಳ್ಳೆಯ ರೀತಿಯಲ್ಲಿ ದೈವ ಆರಾಧನೆ ಕಾಪಾಡಿ ಉಳಿಯಲಿ.